ಕತೆ ಓಕೆ ಹೆಂಗೋ ಪಚ್ಚ ಆಗಿದ್ಯಾ ಅವಾಗ. ನಮಸ್ಕಾರ ಸಿನಿಮಾ ಲವರ್ಸ್. ನಮ್ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಮೂವೀಸ್ ಇರುತ್ತೆ, ಒಂದು ಜನರೇಷನ್ನೇ ಕ್ರಿಯೇಟ್ ಮಾಡುತ್ತೆ. ಅಂತ ಸಿನಿಮಾಗಳಲ್ಲಿ ಒಂದು ಅಂತ ಹೇಳಿದ್ರೆ ಹುಚ್ಚ. 25 ಇಯರ್ಸ್ ಹಿಂದೆಗಡೆ ಆ ಒಂದು ಮೂವಿ ಒಬ್ಬ ಆಕ್ಟರ್ ನ ಕಿಚ್ಚ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತು ಅದೇ ಲೆಗಸಿನ ಮುಂದುವರ್ಸೋಕೆ ಕಿಚ್ಚ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಮ್ಯಾಂಗೋ ಪಚ್ಚ ಅನ್ನೋ ಟೈಟಲ್ ಒಂದಿಗೆ ಫಿಲಂ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದೆ. ಟೈಟಲ್ ಕೇಳಿದ್ರೆ ಒಂದು ಡಿಫ್ರೆಂಟ್ ವೈಬ್ ಬರುತ್ತೆ ಅಲ್ವಾ. ಆದ್ರೆ ಕ್ವಶನ್ ಏನಂದ್ರೆ, ನಿಜವಾಗ್ಲೂ ಈ ಸಿನಿಮಾ ನೆಕ್ಸ್ಟ್ ಮಾಸ್ ಹೀರೋನ ಲಾಂಚ್ ಮಾಡುತ್ತಾ, ಅಥವಾ ಇದು ಕೇವಲ ಸುದೀಪ್ ಅವರ ಕಂಪ್ಯಾರಿಸನ್ಗೆ ಸೀಮಿತ ಆಗುತ್ತಾ? ಥಿಯೇಟರ್ ಅಲ್ಲಿ ಎಲ್ಲರನ್ನು ಸರ್ಪ್ರೈಸ್ ಮಾಡಿದಂತ ಕ್ಲೈಮ್ಯಾಕ್ಸ್ ಸೀನ್ ಏನು? ಸೊ ಈ ವಿಡಿಯೋದಲ್ಲಿ ಪಾಸಿಟಿವ್, ನೆಗೆಟಿವ್, ಪರ್ಫಾರ್ಮೆನ್ಸ್, ಕ್ಲೈಮ್ಯಾಕ್ಸ್, ಇಂಪ್ಯಾಕ್ಟ್ ಎಲ್ಲವನ್ನು ಡಿಸ್ಕಸ್ ಮಾಡೋಣ. ಬ್ಯಾಕ್ ಟು ಬಿ ಎ ಸಿನಿ ಅಡ್ಡ, ನಾನು ನಿಮ್ಮ ಕನ್ನಡದ ಹುಡುಗ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ಸ್ಟೋರಿ ಬಗ್ಗೆ ಮಾತಾಡೋಣ. ಸಿನಿಮಾ ಕಂಪ್ಲೀಟ್ ಆಗಿ ನಡೆಯೋದು ಅರ್ಲಿ 2000 ಮೈಸೂರು ಬ್ಯಾಕ್ ಡ್ರಾಪ್ ನಲ್ಲಿ. ನಮ್ಮ ಹೀರೋ ಪ್ರಶಾಂತ್ ಅಲಿಯಾಸ್ ಪಚ್ಚ ಒಂದು ಸ್ಮಾಲ್ DVD ರೆಂಟಲ್ ಶಾಪ್ ರನ್ ಮಾಡ್ತಾ ಇರ್ತಾನೆ. ತನ್ನ ಫ್ಯಾಮಿಲಿ ಜೊತೆ ಸಿಂಪಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾನೆ. ಆದ್ರೆ ಲೈಫ್ ಯಾವಾಗ್ಲೂ ಸಿಂಪಲ್ ಆಗೇ ಇರಲ್ಲ. ಒಂದು ರಾಂಗ್ ಡಿಸಿಷನ್, ಒಂದು ಬ್ಯಾಡ್ ಸಿಚುಯೇಷನ್ ಅವನ ಎಂಟೈರ್ ಲೈಫ್ ಡೈರೆಕ್ಷನ್ ಚೇಂಜ್ ಮಾಡ್ಬಿಡುತ್ತೆ. ಅಲ್ಲಿಂದ ಪಚ್ಚ ಸ್ಲೋಲಿ ಅಂಡರ್ ವರ್ಲ್ಡ್ ಗೆ ಎಂಟ್ರಿ ಕೊಡ್ತಾನೆ. ಆ ಎಂಟ್ರಿ ನಂತರ ಪವರ್, ಮನಿ, ಇನ್ಫ್ಲೂಯೆನ್ಸ್, ಎನಿಮೀಸ್ ಎಲ್ಲವೂ ಅವನ ಲೈಫ್ ಗೆ ಬರುತ್ತೆ. ಒಬ್ಬ ನಾರ್ಮಲ್ ಮಿಡಿಲ್ ಕ್ಲಾಸ್ ಹುಡುಗ ಹೇಗೆ ಮೈಸೂರಿನ ಮೋಸ್ಟ್ ವಾಂಟೆಡ್ ನಾರ್ಕೋಟಿಕ್ಸ್ ಕಿಂಗ್ ಆಗ್ತಾನೆ ಅನ್ನೋ ಜರ್ನಿನೇ ಮ್ಯಾಂಗೋ ಪಚ್ಚ ಮೂವಿ. ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಸ್ಟೋರಿ ಸೂಪರ್ ಯೂನಿಕ್ನೆಸ್ ಇಲ್ಲ, ಆದ್ರೆ ನರೇಷನ್ ಸ್ಟೈಲು ಮತ್ತೆ ಪ್ರೆಸೆಂಟೇಷನ್ ಸಿನಿಮಾನ ಇಂಟ್ರೆಸ್ಟಿಂಗ್ ಮಾಡುತ್ತೆ. ಅಂಡ್ ಡೈರೆಕ್ಟರ್ ಕ್ರಿಯೇಟ್ ಮಾಡಿರುವ 2001 to 2011 ಮೈಸೂರು ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ. ಓಲ್ಡ್ ವೆಹಿಕಲ್ಸ್, ಕೀಪ್ಯಾಡ್ ಮೊಬೈಲ್ಸ್, DVD ಕಲ್ಚರ್, ಕಾಸ್ಟ್ಯೂಮ್ಸ್, ಲೊಕೇಶನ್ಸ್ ಎಲ್ಲ ಜೆನ್ಯೂನ್ ಫೀಲ್ ಕೊಡುತ್ತೆ. ಬಿಗ್ಗೆಸ್ಟ್ ಟಾಕಿಂಗ್ ಪಾಯಿಂಟ್ ಸಂಚಿತ್ ಸಂಜೀವ್. ಫಸ್ಟ್ ಮೂವಿ ಅಂತ ಯಾರು ಗೆಸ್ ಮಾಡಲ್ಲ. ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ, ಕ್ಯಾಮ್ರಾ ಕಾನ್ಫಿಡೆನ್ಸ್ ಇದೆ, ಡೈಲಾಗ್ ಡೆಲಿವರಿ ನ್ಯಾಚುರಲ್ ಆಗಿದೆ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ವಾಯ್ಸ್ ಮಾಡ್ಯುಲೇಷನ್ ಕೇಳಿದಾಗ ಕೆಲವೊಮ್ಮೆ ಕಿಚ್ಚ ಸುದೀಪ್ ಅವರ ವೈಬ್ ಆಟೋಮೆಟಿಕ್ ಆಗಿ ಬರುತ್ತೆ. ಥಿಯೇಟರ್ ನಲ್ಲಿ ಹಲವರು ಇದೇ ಪಾಯಿಂಟ್ ನ ಡಿಸ್ಕಸ್ ಮಾಡಿದ್ರು. ಥ್ಯಾಂಕ್ಫುಲಿ ಅವರು ಫುಲ್ ಕಾಪಿ ಮಾಡೋ ಪ್ರಯತ್ನ ಮಾಡಲಿಲ್ಲ, ತಮ್ಮ ಓನ್ ಸ್ಟೈಲ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ರೆಟ್ರೋ ಹೇರ್ ಸ್ಟೈಲು ಮತ್ತೆ ಬಾಡಿ ಲ್ಯಾಂಗ್ವೇಜು ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಮಾಸ್ ಸೀನ್ಸ್ ನಲ್ಲಿ ಎನರ್ಜಿ ಇದೆ, ಎಮೋಷನಲ್ ಸೀನ್ಸ್ ನಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಬಹುದಿತ್ತೇನೋ. ಬಟ್ ಓವರ್ ಆಲ್ ಡೆಬ್ಯೂ ಹೀರೋ ಆಗಿ ವೆರಿ ಪ್ರಾಮಿಸಿಂಗ್ ಪರ್ಫಾರ್ಮೆನ್ಸ್. ಈ ಮೂವಿಯ ಬಿಗ್ಗೆಸ್ಟ್ ವೆಪನ್ ಏನಂದ್ರೆ ಮ್ಯೂಸಿಕ್. ವಿತೌಟ್ ಎನಿ ಡೌಟ್ ಚರಣ್ ರಾಜ್. ಮ್ಯೂಸಿಕ್ ಲಿಟ್ರಲಿ ಮೂವಿನ ಕ್ಯಾರಿ ಮಾಡುತ್ತೆ. ಎಂಟ್ರಿ ಸೀನು, ಫೈಟ್ ಸೀಕ್ವೆನ್ಸ್, ಇಂಟರ್ವಲ್ ಪ್ಲಾಟ್, ಬಿಲ್ಡಪ್, BGM ನೆಕ್ಸ್ಟ್ ಲೆವೆಲ್ ಎಲಿವೇಶನ್ ಇದೆ. ಒಂದೊಂದ್ಸರಿ ಸೀನ್ಸ್ ಗಿಂತ ಮ್ಯೂಸಿಕ್ ಗೆ ಜಾಸ್ತಿ ಗೂಸ್ ಬಂಪ್ಸ್ ಕೊಡುತ್ತೆ. ಸಾಂಗ್ಸ್ ಡೀಸೆಂಟ್ ಆಗಿದೆ. ಟೈಟಲ್ ರ್ಯಾಪ್ ಸಾಂಗ್ ಥಿಯೇಟರ್ ವೈಬ್ ನ ಕ್ರಿಯೇಟ್ ಮಾಡುತ್ತೆ. ಇನ್ನು ಸಿನಿಮಾಟೋಗ್ರಫಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಮೈಸೂರಿನ ರಸ್ಟಿಕ್ ಲುಕ್ ತುಂಬಾ ಸ್ಟೈಲಿಶ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ವಾರ್ಮ್ ಟೋನ್ಸ್, ಡಾರ್ಕ್ ಫ್ರೇಮ್ಸ್, ರೆಟ್ರೋ ಕಲರ್ ಗ್ರೇಡಿಂಗ್ ಸಿನಿಮೆಟಿಕ್ ಆಗಿ ಕಂಡು ಬಿಡುತ್ತೆ. ಎಡಿಟಿಂಗ್ ಕೂಡ ಕ್ರಿಸ್ಪಿ ಆಗಿದೆ. ಮೂವಿ ಡ್ಯೂರೇಷನ್ ಬಂದ್ಬಿಟ್ಟು 1.5 hours ಇದೆ. ಸೊ ಎಲ್ಲೂ ಲ್ಯಾಗ್ ಅಂತ ಅನ್ಸೋದಿಲ್ಲ. ಫಾಸ್ಟ್ ಫೇಸ್ ಅಲ್ಲಿ ಮೂವಿ ಸ್ಟೋರಿ ಹೋಗುತ್ತೆ. ಸಿನಿಮಾ ಪರ್ಫೆಕ್ಟ್ ಅಂತ ಹೇಳಕ್ಕಾಗಲ್ಲ, ಸಮ್ ಇಶ್ಯೂಸ್ ಡೆಫಿನೆಟ್ಲಿ ಇದೆ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇನ್ನೂ ಸ್ಟ್ರಾಂಗ್ ಆಗಿ ಮಾಡಬಹುದಿತ್ತು. ಎಮೋಷನಲ್ ಇಂಪ್ಯಾಕ್ಟ್ ಗಳು ಏನ್ ಅಷ್ಟೊಂದು ಕ್ರಿಯೇಟ್ ಮಾಡಲ್ಲ. ಹೀರೋಯಿನ್ ಕ್ಯಾರೆಕ್ಟರ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಇಲ್ಲ. ಲವ್ ಟ್ರ್ಯಾಕ್ ಕೂಡ ಆವರೇಜ್ ಫೀಲ್ ಕೊಡುತ್ತೆ. ಮತ್ತೆ ಸ್ಟೋರಿ ಸೆಟಪ್ ಇಂಟ್ರೆಸ್ಟಿಂಗ್ ಇದ್ರು ಸರ್ಟನ್ ಪೋರ್ಷನ್ಸ್ ಪ್ರೆಡಿಕ್ಟಬಲ್ ಆಗಿ ಅನ್ಸುತ್ತೆ. ಆಕ್ಷನ್ ಸೀಕ್ವೆನ್ಸ್ ಕೂಡ ಇನ್ನೂ ಬಿಗ್ಗರ್ ಸ್ಕೇಲ್ ನಲ್ಲಿ ಡಿಸೈಡ್ ಮಾಡಬಹುದಿತ್ತು. ಅದರಿಂದ ಹೀರೋ ಎಲಿವೇಶನ್ ಇನ್ನೂ ಪವರ್ಫುಲ್ ಆಗ್ತಾ ಇತ್ತು. ಈಗ ಎಲ್ಲರೂ ಮಾತಾಡ್ತಿರೋ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡೋಣ. ಡೋಂಟ್ ವೆರಿ, ಸ್ಪಾಯ್ಲರ್ ಕೊಡಲ್ಲ. ಆದ್ರೆ ಒಂದ್ ಥಿಂಗ್ ಹೇಳ್ತೀನಿ, ಲಾಸ್ಟ್ ಫ್ಯೂ ಮಿನಿಟ್ಸ್ ಕಂಪ್ಲೀಟ್ ಥಿಯೇಟರ್ ಅಟೆನ್ಷನ್ ಗ್ರಾಬ್ ಮಾಡುತ್ತೆ. ಆ ಎಂಡಿಂಗ್ ಕ್ಲಿಯರ್ಲಿ ಸೀಕ್ವೆಲ್ ಸೆಟಪ್ ಮಾಡುತ್ತೆ ಮತ್ತು ಆಡಿಯನ್ಸ್ ಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದಂತೂ ಡೆಫಿನೆಟ್ಲಿ ಸಕ್ಸಸ್ ಆಗಿದೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಮ್ಯಾಂಗೋ ಪಚ್ಚ ಇಸ್ ನಾಟ್ ಎ ಪರ್ಫೆಕ್ಟ್ ಮೂವಿ, ಬಟ್ ಡೆಫಿನೆಟ್ಲಿ ಸಾಲಿಡ್ ಲಾಂಚ್ ಫಾರ್ ಸಂಚಿತ್. ನಿಮ್ಗೆ ಏನಾದ್ರು ಮಾಸ್ ಕ್ಯಾರೆಕ್ಟರ್ಸ್, ಕ್ರೈಮ್ ಡ್ರಾಮಾ ಸ್ಟೋರೀಸ್, ಪವರ್ಫುಲ್ BGM, ಫಾಸ್ಟ್ ಫೇಸ್ ನರೇಷನ್, ಈ ತರ ಇರೋ ಒಂದು ಸೀಕ್ವೆಲ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ಮೂವಿ ನಿಮ್ಗೆ 100% ಇಷ್ಟ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಪ್ರಾಮಿಸಿಂಗ್ ಮಾಸ್ ಹೀರೋ ಸಿಕ್ಕಿದ್ದಾನೆ ಅನ್ನೋ ಕಾನ್ಫಿಡೆಂಟ್ ಈ ಮೂವಿ ನಿಮ್ಗೆ ಕೊಡುತ್ತೆ. ಸೊ ರೇಟಿಂಗ್ಸ್ ಏನಂತ ಹೇಳಿದ್ರೆ 5 out of 3 ಕೊಡಬಹುದು. ಈ ಮೂವಿ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಂಚಿತ್ ಫ್ಯೂಚರ್ ಸ್ಟಾರ್ ಮೆಟೀರಿಯಲ್ ಆಗಿ ಕಾಣಿಸ್ತಾರಾ, ಇಲ್ಲ ಇನ್ನೂ ಸ್ವಲ್ಪ ಟೈಮ್ ಬೇಕಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅಂಡ್ BS ಸಿನಿ ಅಡ್ಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ಕನ್ನಡದ ಹುಡುಗ ಸೈನಿಂಗ್ ಆಫ್. See you in the next video. Until then, stay safe, stay awesome. Bye bye.